ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ತುಂಬ ದಿನದಿಂದನೂ ಕೂಡ ಸ್ಟಡಿ ಟೈಮ್ ಟೇಬಲ್ನ ವಿಡಿಯೋ ಮಾಡಿ ಹಾಕಬೇಕು ಅಥವಾ ಸ್ಟಡಿ ಮ್ಯಾನೇಜ್ ಯಾವ ಥರ ಮಾಡೋದು, ಡೈಲಿ ನಮಗೆ ಎಷ್ಟು ಗಂಟೆ ಸಿಗುತ್ತೆ, ಎಲ್ಲ ಕೆಲಸಗಳನ್ನು ಹೊರತಾಗಿ ಅಭ್ಯಾಸಕ್ಕೆ ನಮಗೆ ಎಷ್ಟು ಟೈಮ್ ಸಿಗುತ್ತೆ ಅನ್ನೋದನ್ನು ಒಂದು ಅಂದಾಜಿನ ಮೂಲಕ ನಾನು ಒಂದು ಟೈಮ್ ಟೇಬಲ್ನ ಹೇಳ್ತಾ ಇದ್ದೀನಿ. ಬಟ್ ಎಲ್ಲರಿಗೂ ಕೂಡ ಒಂದೇ ಥರ ಟೈಮ್ ಕೂಡ ಸಿಗೋದಿಲ್ಲ. ನೋಡಿ, ನಿಮಗೆ ಅಡ್ಜಸ್ಟ್ ಆದರೆ ಈ ಟೈಮ್ ಟೇಬಲಲ್ಲಿ ಓದಿ, ಇಲ್ಲ ಅಂದರೆ ನಿಮಗೆ ಯಾವ ಥರ ನಿಮ್ಮ ಮನೆಯಲ್ಲಿ ಯಾವ್ಯಾವ ಥರ ಅಡ್ಜಸ್ಟ್ ಆಗುತ್ತೋ, ಟೈಮ್ ಯಾವ ಥರ ಸಿಗುತ್ತೋ ಅದ್ರ ಮುಖಾಂತರ ನೀವು ಅಭ್ಯಾಸವನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನಲ್ಲಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾನು ಮಾರ್ನಿಂಗಿಂದನೇ ಹೇಳ್ತೀನಿ. ನಾನಿಲ್ಲಿ ಹೇಳೋದು 4 ಗಂಟೆಗೆ 3 ಗಂಟೆಗೆ ಎದ್ದೋಳೆ ಅಂತ ಹೇಳಲ್ಲ. ಸಾಧ್ಯ ಆದಷ್ಟು ನಾವು 5 ಗಂಟೆಗೇ ಎದ್ದು ಓದೋದನ್ನು ಅಭ್ಯಾಸವನ್ನು ಮಾಡ್ಕೋಬೇಕು. ಮಾರ್ನಿಂಗ್ ಟೈಮಲ್ಲಿ ಓದೋದು ತುಂಬ ಚೆನ್ನಾಗಿ ನಮಗೆ ನೆನಪಿರುತ್ತೆ. ಅದಕ್ಕೋಸ್ಕರ ನಮಗೆ ಯಾವ ಸಬ್ಜೆಕ್ಟ್ ಟಫ್ ಅನಿಸುತ್ತೋ ಅದನ್ನು ಮಾರ್ನಿಂಗ್ಗೆ ಎದ್ಬಿಟ್ಟು 5 ಗಂಟೆಗೆ ಎದ್ವಿ ಅಂದರೆ ಸ್ವಲ್ಪ ಎದ್ದ ತಕ್ಷಣ ನಾವು ಕಿಚನ್ನಿಗೆ ಹೋಗ್ಬಾರ್ದು. ಆಲ್ಮೋಸ್ಟ್ ಅಲ್ಲೆಲ್ಲ ಫ್ಯಾಮಿಲಿ ಇರೋದ್ರಿಂದ ಕಿಚನ್ನಿಗೆ ಹೋಗ್ಬಿಟ್ರೆ ನಮಗೆ ಅಲ್ಲೆಲ್ಲ ಕೆಲಸಗಳು ನೋಡ್ಬಿಟ್ಟು ಏನಾದರೂ ಇತ್ತು ಅಂದರೆ ಅಲ್ಲಿಗೆ ಎಳಿತಾ ಇರುತ್ತೆ ಅದು. ಅದಕ್ಕೋಸ್ಕರ ಸುಮ್ಮನೆ ಸ್ವಲ್ಪ ಒಂದು ಎದ್ದ ತಕ್ಷಣ ನಾವು ಬುಕ್ಸ್ ಮುಂದೆ ಕೂತ್ಕೊಂಡು ಒಂದು ಲೋಟ ನೀರು ಕುಡಿದು ಬುಕ್ಸ್ ಮುಂದೆ ಕೂತ್ಕೊಂಡು ಒಂದು 2-3 ನಿಮಿಷ ಹಿಂಗೆ ನಾವು ಮೆಡಿಟೇಷನ್ ಮಾಡ್ಕೊಂಡ ತಕ್ಷಣ ಅಥವಾ ಯೋಗ ಮಾಡೋರು ಒಂದು 1/4 ಗಂಟೆ ಅದನ್ನು ಮುಗಿಸ್ಬೋದು. ಏನಿಲ್ಲ ಅಂದ್ರೂ ನಾವು 5:30 ಒಳಗೆ ನಾವು ಓದಕ್ಕೆ ಕೂತ್ಕೊಂಡ್ವಿ ಅಂದರೆ 6:30 ತನಕ ನಾವು ಮ್ಯಾಕ್ಸಿಮಮ್ ಅಷ್ಟು ಟೈಮ್ ಸಿಗುತ್ತೆ. ಮಾರ್ನಿಂಗ್ ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ. ಸೊ ಅದಕ್ಕೋಸ್ಕರ 5ರಿಂದ 6:30 ತನಕ ನಾವು ಓದಬೇಕಾಗುತ್ತೆ. ಮಾರ್ನಿಂಗ್ 5ರಿಂದ 6:30 ಅಂದರೆ ನಮ್ಮ ಮಾರ್ನಿಂಗ್ 1:30 ಗಂಟೆ ನಮಗೆ ಟೈಮ್ ಸಿಗುತ್ತೆ. ಅದಕ್ಕೋಸ್ಕರ ಆ ಟೈಮಲ್ಲಿ ನಮಗೆ ಯಾವ್ದು ಸಬ್ಜೆಕ್ಟ್ ಟಫ್ ಅನಿಸುತ್ತೋ ಅದನ್ನು ಚಾಯ್ಸ್ ಮಾಡ್ಕೊಂಡು 1:30 ಗಂಟೆ ಓದಿದೆ. ಅದರಿಂದ ಆಮೇಲೆ 6:30ಗೆ ನಾವು ಸ್ಟಡಿನ ಬಿಟ್ವಿ ಅಂದರೆ ಮತ್ತೆ 6:30ಯಿಂದ ನಾವು 10 ಗಂಟೆವರೆಗೂ ನಮ್ಮೆಲ್ಲ ಕೆಲಸಗಳನ್ನು ಮಾಡ್ಕೋಬೋದು ಆರಾಮಾಗಿ. ಟೋಟಲಾಗಿ ನಾನು ಎಲ್ಲ ಮುಗಿಯೋಷ್ಟೊತ್ತಿಗೆ ನಿಮಗೆ 8ರಿಂದ 9 ಗಂಟೆ ಟೈಮ್ ಸಿಗುತ್ತೆ. ಫಸ್ಟ್ ಈ ವಿಡಿಯೋನ ನೀಟಾಗಿ ನೋಡಿ, ಗೊತ್ತಾಗುತ್ತೆ ಯಾವ ಥರ ಅಂತ. 6:30ಗೆ ನಾವು ಓದೋದನ್ನು ನಿಲ್ಲಿಸಿದ್ವಿ ಅಂದರೆ 10ವರೆಗೂ ನಮ್ಮ ಎಲ್ಲ ಕೆಲಸನೂ ಮಾಡಿಕೊಂಡು ಊಟ ಗೀಟ ಸ್ನಾನ ತಿಂಡಿ ಆಮೇಲೆ ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಕಿಚನ್ ಕ್ಲೀನ್ ಮಾಡೋದು ಎಲ್ಲದನ್ನು ಕೂಡ ನಾವು 10 ಒಳಗೆ ನಾವು ಆರಾಮಾಗಿ ಎಲ್ಲ ಕೆಲಸನೂ ಕೂಡ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಫ್ರೆಶ್ ಆಗಿ ಮತ್ತೆ ನಾವು 10 ಗಂಟೆಗೆ ಓದಕ್ಕೆ ಕೂತ್ಕೊಂಡ್ವಿ ಅಂದರೆ 10ರಿಂದ 12:30 ತನಕ ನಮಗೆ ಮತ್ತೆ ಟೈಮ್ ಸಿಗುತ್ತೆ. 12:30 ತನಕ ಎಲ್ಲಿಗೂ ಎದ್ದೇಳ್ದಂಗೆ ನೀಟಾಗಿ ಕೂತ್ಕೊಂಡು ಓದಬೇಕು. ಆವಾಗ 12:30 ಆದಮೇಲೆ ಮತ್ತೆ ಏನಾದರೂ ಅಡುಗೆ ಮಾಡೋರಿದ್ದರೆ ಮಧ್ಯಾಹ್ನ ಅಡುಗೆ ಮಾಡೋರಿದ್ದರೆ 12:30ಯಿಂದ 2 ಗಂಟೆ ಮತ್ತೆ ಮಧ್ಯಾಹ್ನ ಬ್ರೇಕ್ ತಗೋಬೋದು. ಆವಾಗ ನಮಗೆ ಮಧ್ಯಾಹ್ನ 10ರಿಂದ 12 ಗಂಟೆ ಅದೇ 2 ಗಂಟೆ ಟೈಮ್ ಸಿಗುತ್ತಲ್ವಾ. ಅದಾದಮೇಲೆ 12ರಿಂದ 2:30 ನಾವು ಕಿಚನ್ಗೆ ಹೋಗಿ ಮತ್ತು ಊಟ ಗೀಟ ಎಲ್ಲ ಮಾಡಿ 2 ತನಕ ನಾವು ಊಟ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿದ್ರು ಕೂಡ ನಾವು ಮತ್ತೆ 2ರಿಂದ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಓದೋಕ್ಕೆ ಮತ್ತೆ 5 ತನಕ ನಮಗೆ ಟೈಮ್ ಸಿಗುತ್ತೆ. ಯಾಕಂದರೆ 5 ಗಂಟೆ ಆದರೆ ಮಕ್ಕಳೆಲ್ಲ ಬರ್ತಿರ್ತಾರೆ, ಎಲ್ಲರೂ ಕೆಲಸದಿಂದ ಮನೆಗೆ ಬಂದಿರ್ತಾರೆ, ಅವ್ರಿಗೂ ಎಲ್ಲ ಒಂಚೂರು ವಿಚಾರಿಸ್ಕೋಬೇಕು. ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಓದಿಸೋದು, ಸ್ನ್ಯಾಕ್ಸ್ ಕೊಡೋದು, ಮತ್ತು ಅವರಿಗೂ ಹೋಮ್ವರ್ಕ್ ಎಲ್ಲ ಮಾಡಿಸೋದು, ಮತ್ತು ಅಡುಗೆ ಮಾಡೋದು ಎಲ್ಲ ಟೈಮಿಂಗ್ಸ್ ಇದ್ದೇ ಇರ್ತಲ್ವ. ಅದಕ್ಕೋಸ್ಕರ 2ರಿಂದ 5 ಗಂಟೆ ಓದಿದಾದಮೇಲೆ ಮತ್ತೆ ನಾವು ಅಲ್ಲಿಗೆ ಬ್ರೇಕ್ ತಗೊಂಡು ಎಷ್ಟು 5ರಿಂದ 9 ತನಕ ತಗೊಂಡ್ರೆ ಪರವಾಗಿಲ್ಲ. ಆದರೆ ಸೆಂಟ್ರಲ್ಲಿ ನಮಗೆ ಟೈಮ್ ಸಿಗುತ್ತೆ. ನಾನು ಸುಮ್ಮನೆ ಇಷ್ಟು ಹೇಳಿದ್ದೀನಿ. ಇದರೊಳಗೂ ಕೂಡ ನಿಮಗೆ 2 ಗಂಟೆ ಟೈಮ್ ನೀವು ಮ್ಯಾನೇಜ್ ಮಾಡ್ಕೊಂತಂದರೆ ಇನ್ನೂ 2 ಗಂಟೆ ನಿಮಗೆ ಅಭ್ಯಾಸಕ್ಕೆ ಟೈಮ್ ಉಳಿತೈತೆ. ಅದಕ್ಕೋಸ್ಕರ 5ರಿಂದ 9 ಆಯಿತಾ, ಬ್ರೇಕ್ ತಗೊಂಡ್ವಿ, ಊಟ ಎಲ್ಲ ಮುಗೀತು. 9ರಿಂದ ಮತ್ತೆ ನಾವು ಎಲ್ಲ ಕೆಲಸ ಆದಮೇಲೆ 9 ಗಂಟೆಯಿಂದ 11 ಗಂಟೆ ತನಕ ಆರಾಮಾಗಿ ಊಟ ಎಲ್ಲ ಮಾಡಿದ್ಮೇಲೆ 11 ಗಂಟೆ ತನಕ ಆರಾಮಾಗಿ ಅಭ್ಯಾಸ ಮಾಡ್ಕೋಬೋದು. ಅಷ್ಟೊತ್ತಿಗೆ ಮಕ್ಕಳೆಲ್ಲ ಮಲಗಿರ್ತಾರೆ, ಅಷ್ಟು ಡಿಸ್ಟರ್ಬೆನ್ಸ್ ಏನೂ ಇರೋಲ್ಲ. 11 ತನಕ ಓದ್ಬೋದು. ಮತ್ತೆ ಇಲ್ಲಿ ನಮಗೆ 2 ಗಂಟೆ ಟೈಮ್ ಸಿಗುತ್ತೆ. ಅದಾದಮೇಲೆ ನಾವು 11ರಿಂದ ಮಾರ್ನಿಂಗ್ 5 ಗಂಟೆವರೆಗೂ ನಿದ್ದೆ ಮಾಡ್ಬೋದು. ಏನಿಲ್ಲ ಅಂದ್ರೂ ನಾವು ನಿದ್ದೆಗೂ ಕೂಡ ಭಂಗ ಆಗಲ್ಲ. 7 ತಾಸು ಆರಾಮಾಗಿ ನಿದ್ದೆ ಮಾಡ್ಕೊಂಡು ನಾವು ಫ್ರೆಶ್ ಆಗ್ಬೋದು.
ಇಲ್ಲಿ ನಿದ್ದೆನೂ ಕೂಡ ಕಡಿಮೆ ಆಗಲ್ಲ, ನಿದ್ದೆನೂ ಕಡಿಮೆ ಆಗಲ್ಲ, ಕೆಲಸನೂ ಮಾಡ್ಕೊಂಡು ನಮಗೆ ಟೋಟಲಾಗಿ ಡೈಲಿ ನಾನು ಹೇಳಿರೋ ಪ್ರಕಾರ 9 ಗಂಟೆ ನಮಗೆ ಟೈಮಿಂಗ್ ಸಿಗುತ್ತೆ. ಹೇಗಂತ ಈಗ ಹೇಳ್ತೀನಿ ನೋಡಿರಿ. ಮಾರ್ನಿಂಗು ನಾವು 5ರಿಂದ 6 ತನಕ ಓದಿರ್ತೀವಲ್ವ, ಆವಾಗ 1:15 ಗಂಟೆ ಆಗಿರುತ್ತೆ. ಅದಾದಮೇಲೆ 10ರಿಂದ 12, 1:15 ಗಂಟೆ, 12:15 ಇಟ್ಕೊಳ್ರಿ. 10ರಿಂದ 12:15 ಅಂದರೆ ಬೆಳಗ್ಗೆ 1:15 ಗಂಟೆ. ಅದಾದಮೇಲೆ 10ರಿಂದ 12:15 ಅಂದರೆ 2:15 ಗಂಟೆ. ಇಲ್ಲಿ 2, 3, 4 ಗಂಟೆ ಟೈಮ್ ಸಿಕ್ತು ಬೆಳಗ್ಗೆ. ಮಧ್ಯಾಹ್ನ ಮತ್ತು 2ರಿಂದ 5 ಗಂಟೆ ಅಂದರೆ ಮತ್ತೆ 3 ಗಂಟೆ ಸಿಕ್ತು. 5ರಿಂದ 8 ತಾಸು, 8 ಮತ್ತು ರಾತ್ರಿ 9ರಿಂದ 11 ಗಂಟೆ ಅಂದರೆ 9 ತಾಸು. ಡೈಲಿ ನಮಗೆ ಮ್ಯಾಕ್ಸಿಮಮ್ ಅಂದ್ರೂ 9 ತಾಸು ಎಲ್ಲ ಕೆಲಸನೂ ಬಿಟ್ಟು ಆರಾಮಾಗಿ 9 ಗಂಟೆ ನಮಗೆ ಅಭ್ಯಾಸಕ್ಕಾಗಿಯೇ ಟೈಮ್ ಸಿಕ್ಕೇ ಸಿಗುತ್ತೆ. ನೀವು ಎಷ್ಟೇ ಬ್ಯುಸಿ ಇದ್ರೂ, ನೀವು ಎಷ್ಟೇ ಕೆಲಸ ಮಾಡ್ಕೊಳ್ತೀವಿ, ಎಷ್ಟೇ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ರೂ ಕೂಡ ಇಷ್ಟು ನಮಗೆ ಟೈಮ್ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ನೀವು ಟೈಮ್ ಟೇಬಲ್ನ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಟೈಮಲ್ಲಿ ನಾವು ಸಬ್ಜೆಕ್ಟ್ಗಳನ್ನ ಡಿವೈಡ್ ಮಾಡ್ಕೋಬೇಕು. ಮಾರ್ನಿಂಗ್ ಯಾವ್ದು ಸಬ್ಜೆಕ್ಟ್ ಓದಬೇಕು, ನನಗೆ ಯಾವ್ದು ಟಫ್ ಆಗ್ತೈತೆ, ಈವ್ನಿಂಗ್ ಯಾವುದು ಚೆನ್ನಾಗಿ ಅರ್ಥ ಆಗ್ತೈತೆ, ಮಧ್ಯಾಹ್ನ ಯಾವುದು ಓದಬೇಕು ಅಂತ ಎಲ್ಲ ನಾವು ಟೈಮಿಂಗ್ಸ್ ಇಟ್ಕೊಂಡು ಮತ್ತು ಬುಕ್ಸ್ನ ಸಬ್ಜೆಕ್ಟ್ಗಳನ್ನ ಡಿವೈಡ್ ಮಾಡ್ಕೊಂಡು ಓದಿದರೆ ಆರಾಮಾಗಿ ಒಂದೊಂದು ಸಬ್ಜೆಕ್ಟಿಗೆ ಏನಿಲ್ಲ ಅಂದರೆ 2 ಗಂಟೆ ಡೈಲಿ ಸಿಕ್ಕೇ ಸಿಗುತ್ತೆ. ಆದರೆ ಅಷ್ಟು ಡೈಲಿ ಮೂರು ಸಬ್ಜೆಕ್ಟು, 2 ದಿನಕ್ಕೊಂದು 3 ಸಬ್ಜೆಕ್ಟ್ ಮುಗಿಸ್ಬೇಕು. ಹಂಗಾದರೆ ಡೈಲಿ 2 ಗಂಟೆ ನಮಗೆ ಒಂದೊಂದು ಸಬ್ಜೆಕ್ಟಿಗೆ ಓದೋಕ್ಕೆ ಸಿಗುತ್ತೆ. ಸೊ ಇಷ್ಟು ನನಗೆ ಗೊತ್ತಿರೋ ಹಂಗೆ ನಾನು ಮಾಡಿರೋಂಥ ಟೈಮ್ ಟೇಬಲ್. ಈ ಟೈಮ್ ಟೇಬಲ್ ಮಾಡಿರೋದು ನನ್ನ ಅಂದಾಜಿನ ಪ್ರಕಾರ ಇಷ್ಟು ಸಿಗುತ್ತೆ ಅಂತ ನಾನು ಮಾಡಿರೋದು. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಷ್ಟು ಟೈಮ್ ಸಿಕ್ಕೇ ಸಿಗುತ್ತೆ. ಸೊ ತುಂಬ ಜನ ಕೇಳ್ತಾಯಿದ್ರೆ ಟೈಮ್ ಮ್ಯಾನೇಜ್ ಯಾವ ಥರ ಮಾಡೋದು, ಸ್ಟಡಿ ಟೈಮ್ ಟೇಬಲ್ ಅಂತ ಸ್ವಲ್ಪ ಹೇಳ್ರಿ ಅಂತ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ. ಖಂಡಿತ ಎಲ್ರಿಗೂ ಇಷ್ಟ ಆಗಲೇಬೇಕು, ಆಗಿರುತ್ತೆ ಅನ್ಕೋತೀನಿ. ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋದಿಂದ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಚಾನಲ್ ನೋಡಿ ಅಂತ ಹೇಳ್ತಾ, ಮತ್ತು ಇದೇ ಥರ ಓದ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್.